ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿರ್ತೀರಾ. ಅದರಲ್ಲಿ ಬರುವಂಥ 5 ಪಾತ್ರಗಳು ನಿಮಗೆ ಗೊತ್ತಿರುತ್ತೆ. ಈ 5 ಜನ ಮುಂದಿನ ಜನ್ಮದಲ್ಲಿ ಹೇಗೆ ಮತ್ತು ಏನಾಗಿ ಹುಟ್ಟಿದ್ರು, ಅವರು ಹೇಗೆ ಮೋಕ್ಷ ಪಡ್ಕೊಂಡ್ರು ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ 5 ಜನರಲ್ಲಿ ಮೊದಲನೇದಾಗಿ ಬರೋದು ಬ್ರಾಹ್ಮಣ. ಆ ಬ್ರಾಹ್ಮಣ ಮುಂದಿನ ಜನ್ಮದಲ್ಲಿ ಸುಧಾಮನಾಗಿ ಹುಟ್ಟುತ್ತಾನೆ, ಶ್ರೀಕೃಷ್ಣನ ಸ್ನೇಹನ ಪಡ್ಕೋತಾನೆ, ಮುಂದೆ ಮೋಕ್ಷ ಸಹ ಸಿಗುತ್ತೆ ಅವನಿಗೆ. ನಂತರದಲ್ಲಿ ಬರೋದು ಮರ ಕಡಿಯುವವನ ಕತೆ. ಆ ಮರ ಕಡಿಯುವ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ನಿಷಧ ರಾಜನಾಗಿ ಹುಟ್ಟುತ್ತಾನೆ. ಅವನನ್ನು ಗುಹರಾಜ ಅಂತಲೂ ಕರೀತಿರ್ತಾರೆ. ರಾಮ, ಸೀತೆ, ಲಕ್ಷ್ಮಣ ವನವಾಸಕ್ಕೆ ಬಂದಾಗ ರಾಮನಿಗೆ ತುಂಬ ಆಪ್ತನಾಗ್ತಾನೆ. ರಾಮನಿಗೆ ಅವನು ಗಂಗಾ ನದಿಯನ್ನು ದಾಟ್ಲಿಕ್ಕೋಸ್ಕರ ಅವನಿಗೊಂದು ದೋಣಿಯನ್ನು ಮಾಡಿಕೊಡ್ತಾನಂತೆ. ಹಾಗೆ ಕೆಲವೊಂದು ಬಾರಿ ರಾಮನ್ನ ಅವನು ಭುಜದ ಮೇಲೆ ಹೊತ್ತುಕೊಂಡು ಹೋಗಿದ್ದ ಅನ್ನೋ ಕಥೆಯನ್ನು ನಾವು ಕೇಳ್ತೀವಿ. ಮತ್ತೊಂದಂತಂದರೆ, ರಾಮ ಸೀತೆನ ಭೇಟಿಯಾಗಲಿಕ್ಕೆ ಭರತ ಬಂದಾಗ ಈ ಗುಹರಾಜ ರಾಮನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಿದ್ದ ಅಂದರೆ, ಅವನನ್ನು ಮೊದಲು ಪರೀಕ್ಷೆ ಮಾಡಿ ನಂತರ ರಾಮನ ಹತ್ರ ಬಿಡ್ತಾನಂತೆ. ಎಲ್ಲ ಸ್ನೇಹನ ನೆನಪಲ್ಲಿಟ್ಕೊಂಡು ರಾಮನ ಪಟ್ಟಾಭಿಷೇಕಕ್ಕೆ ಗುಹರಾಜನನ್ನ ಕರೆಸ್ಕೋತಾನಂತೆ. 3ನೇ ಕಥೆಯಲ್ಲಿ ಬರುವಂಥ ಉಲ್ಕಾಮುಖ ರಾಜ ಏನಿದಾನಲ್ಲ, ಅವನು ದಶರಥನಾಗಿ ಅಂದರೆ ರಾಮನ ತಂದೆಯಾಗಿ ಹುಟ್ಟುತ್ತಾನೆ. 4ನೇ ಕಥೆಯಲ್ಲಿ ಬರುವಂತಹದ್ದು ವ್ಯಾಪಾರಿ. ಆ ವ್ಯಾಪಾರಿ ಮುಂದಿನ ಜನ್ಮದಲ್ಲಿ ಮೋರಧ್ವಜ ಅನ್ನೋ ರಾಜನಾಗಿ ಹುಟ್ಟುತ್ತಾನಂತೆ. ಅವನ ಭಕ್ತಿ ಎಷ್ಟಿತ್ತು ದೇವರ ಬಗ್ಗೆ ಅಂತಂದರೆ, ತನ್ನ ಸ್ವಂತ ಮಗನನ್ನೇ ದೇವರಿಗೋಸ್ಕರ ಅರ್ಪಿಸ್ತಾನೆ ಅಂತ ಕಥೆಯಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ದೈವ ಕಾರ್ಯಗಳನ್ನು ಮಾಡ್ತಾ ಅವನು ಸಹ ಮೋಕ್ಷ ಪಡೆದಿದ್ದಾನೆ ಮುಂದಿನ ಜನ್ಮದಲ್ಲಿ ಅನ್ನೋ ಪ್ರತೀತಿ ಇದೆ. ರಾಜ ತುಂಗಧ್ವಜನ ಕಥೆ ನಮಗೆ ಕೊನೆಯ ಅಧ್ಯಾಯದಲ್ಲಿ ಬರುತ್ತದೆ. ಈ ರಾಜ ಮುಂದೆ ಸ್ವಯಂಭೂ ಮನುವಾಗಿ ಹುಟ್ಟುತ್ತಾನೆ. ಈ ಮನುಸ್ಮೃತಿಯನ್ನು ಬರೆದ. ಪುರಾಣಗಳ ಪ್ರಕಾರ ಇದೇ ಮನು ವೇದಗಳನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿದ್ದು ಅಂತ ಸಹ ಹೇಳ್ತಾರೆ.